ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಸಂಖ್ಯಾತ ಕಲಾವಿದರುಗಳು ಆಗಿ ಹೋಗಿದ್ದಾರೆ. ಕೆಲವು ಕಲಾವಿದರುಗಳು ಮಿಂಚಿನಂತೆ ಹೊಳೆದು ಫಳಾರ್ಮಾಯವಾಗಿದ್ದಾರೆ. ಇನ್ನು ಕೆಲವು ಕಲಾವಿದರುಗಳು ಬೆಳ್ಳಿ ಹಾಗೆ ಫಳ 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 ಹೊಳೆದು ಹೋಗಿದ್ದಾರೆ. ಮತ್ತು ಕೆಲವು ಕಲಾವಿದರುಗಳು ಪಾದರಸದಂತೆ ಹೊಳೆದು ಕೈಗೆ ಸಿಕ್ಕದಂಗೆ ಹೋಗಿದ್ದಾರೆ. ಮತ್ತು ಕೆಲವು ಕಲಾವಿದರುಗಳು ಬಂಗಾರದಂತೆ ಹೊಳೆದು ಬೆಲೆ ಉಳಿಸ್ಕೊಂಡು ಹೋಗಿದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದ ಕಲಾರತ್ನರಾದ ಉದಯ ಕುಮಾರ್ ಅವರು ಬಂಗಾರದಂತೆ ಹೊಳೆದು ಬೆಲೆ ಉಳಿಸ್ಕೊಂಡು ಹೋಗಿರೋ ಕಲಾವಿದರಲ್ಲಿ ಅಗ್ರಗಣ್ಯರು ಅಂತ ನಾನು ಭಾವನೆ ಮಾಡಿಕೊಂಡಿದ್ದೇನೆ. ಉದಯ ಕುಮಾರರ ಮತ್ತು ನಮ್ಮ ವಿಶ್ವಾಸ ಗಾಢವಾಗಿ ಆದಮೇಲೆ ಬೆಂಗಳೂರಿಗೆ ನಾನು ಬರುವಂಥ ಸಂದರ್ಭ ಆಗ್ತಾಯಿತ್ತು. ಆವಾಗ ಆ ಸಂದರ್ಭದಲ್ಲಿ ನಾನು ಮತ್ತು ಉದಯ ಕುಮಾರರು ಹೊನ್ನಪ್ಪ ಭಾಗವತರು, ನಾನು ಉದಯ ಕುಮಾರರು ರತ್ನಾಕರರು, ನಾನು ಉದಯ ಕುಮಾರರು ಡಿ.ಕೆ. ಮಾಧವರಾಯರು, ಇವರೊಂದು 3-4 ಜನ ಒಟ್ಟು ಸೇರಿಬಿಟ್ಟು ಕೆಲವು ಕಡೆ ಕೂತ್ಕೊಂಡು ಮಾತನಾಡ್ತಾ ಇದ್ವು. ಭಾಳ ಅಪರೂಪವಾಗಿ ಮಾತನಾಡೋರು. ಅತ್ಯಂತ ಅತಿಶಯವಾದ ಮಾತುಗಾರಿಕೆ ಅಂತಂತ ಹೇಳಿದರೆ ನಮ್ಮ ಉದಯ ಕುಮಾರರವರಿಗೆ ಇತ್ತು. ಇದು ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಅವ್ರ ಮಾತು ಮಿಂಚಿನಂತೆ ಹೊಡೆದು ಫಳಾರ್ಮಾಯವಾಗಿ ಹೋಗೋದ್ರ ಜೊತೆಗೆ ಅನುಭವದ ತಳಸ್ಪರ್ಶವನ್ನು ಅವರು ಕೊಡ್ತಾಯಿದ್ರು. ಅವ್ರ ಮಾತು ಜನಗಳ ಮನಸ್ಸನ್ನು ಮುಟ್ಟಿದೆ, ಅವ್ರ ಮಾತು ಜನಗಳ ಹೃದಯವನ್ನು ತಟ್ಟಿದೆ, ಅವ್ರ ಮಾತು ಜನಗಳ ತಾಮಸವನ್ನು ಮೆಟ್ಟಿದೆ, ಅವರ ಮಾತು ಕರ್ನಾಟಕ ರಾಜ್ಯಕ್ಕೆ ಆನಂದದ ಹಸಿರು ತೋರಣವನ್ನು ಕಟ್ಟಿದೆ ಅಂತ ಧಾರಾಳವಾಗಿ ಈ ಸಂದರ್ಭದಲ್ಲಿ ತಮಗೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇನ್ನು ಅವರ ಕಲಾರಂಗದ ವಿಶೇಷವಾದ ಶಕ್ತಿ ಎಂಥದ್ದಪ್ಪ ಅಂದರೆ, ಯಾವುದೇ ಪಾತ್ರ ಆಗಲಿ, ಒಂದೇ ಒಂದು ದೃಶ್ಯ ಇರೋ ಪಾತ್ರ ಆಗಲಿ, 50 ದೃಶ್ಯ ಇರೋ ಪಾತ್ರ ಆಗಲಿ, ನ್ಯಾಯನ ಆಯಾ ಪಾತ್ರಕ್ಕೆ ದೊರಕಿಸ್ಕೊಡ್ತಾ ಇದ್ರು. ಇದು ಒಂದೇ ಒಂದು ದೃಶ್ಯ ಇರೋ ಪಾತ್ರ, ಇದು ಎಂಥ ಪಾತ್ರ ಅಂತಲಾಗಲಿ, 50 ದೃಶ್ಯ ಇದೆ, ಇದು ಬಹಳ ಒಳ್ಳೆಯ ಪಾತ್ರ ಅಂತಲಾಗಲಿ ಆ ಭಾವನೆ ಅವ್ರಿಗೆ ಇರಲಿಲ್ಲ. ಯಾವುದೇ ಪಾತ್ರ ಮಾಡುವಂಥ ಸಂದರ್ಭದಲ್ಲೂ ತಟಸ್ಥ ತಲ್ಲೀನತೆಯಿಂದ ಅವರು ಪಾತ್ರ ಮಾಡ್ತಾಯಿದ್ರು. ಆ ಪಾತ್ರದಲ್ಲಿ ತಮ್ಮ ಮನಸ್ಸನ್ನು ಯಾತ್ರೆ ಮಾಡಿ ಅವರು ಆ ಅನುಭವದ ಕ್ಷೇತ್ರಕ್ಕೆ ಅಪರೂಪವಾದ ಬೆಲೆ ಕೊಟ್ಟಂಥ ಕಲಾವಿದರು ಅಂತ ನಾನು ಭಾವನೆ ಮಾಡಿಕೊಂಡಿದ್ದೇನೆ. ನಮ್ಮ ಉದಯ ಕುಮಾರ್ರವರು ಕರ್ನಾಟಕ ರಾಜ್ಯದ ಅನೇಕ ಸಮಾರಂಭಗಳಲ್ಲಿ ಭಾಗವಹಿಸಿದ್ದಾರೆ. ಆ ಸಮಾರಂಭಕ್ಕೆ ನಾನು ಹೋಗಿ ಭಾಗವಹಿಸ್ತಾ ಇದ್ದೆ. ಅವರು ಯಾವುದೇ ಊರಿಗೆ ಹೋಗಬೇಕಾದ್ರೂ ನನ್ನನ್ನು ಕರೆಸ್ಕೊಳ್ತಾ ಇದ್ದರು, ಅವ್ರ ಪಕ್ಕದಲ್ಲೇ ಕೂರಿಸ್ಕೊಳ್ತಾ ಇದ್ದರು. ಅವರ ಮಾತಿನ ಒಂದು ಮಾಧುರ್ಯವನ್ನು ನಾನು ಕೇಳುವ ಸಂದರ್ಭ ನನಗೆ ತುಂಬ ಒದಗ್ತಾ ಇತ್ತು. ಅವರು ಒಂದೊಂದು ಮಾತು ಕೂಡ ತುಂಬ ಚೆನ್ನಾಗಿ ಮಾತಾಡ್ತಾಯಿದ್ರು. ಸಾರ್ವಜನಿಕರು ಮೈನವರು ಎದ್ದು ಹೋಗ್ಬಿಡ್ಬೇಕು ಆ ಮಟ್ಟಕ್ಕೆ ಭಾಷಣ ಮಾಡ್ತಾಯಿದ್ರು. ಆ ಭಾಷಣ ಮಾಡೋ ಸಂದರ್ಭದಲ್ಲೂ ಅಷ್ಟೇ ಪೂರ್ತಿ ಲೀನತೆ, ವಿಲೀನತೆ, ಶಾಲೀನತೆ, ತಲ್ಲೀನತೆ ಇದಷ್ಟು ಕೂಡ ಅದರಲ್ಲೂ ಕೂಡ ಕಾಣ್ತಾ ಇತ್ತು. ಅವರು ಸಾರ್ವಜನಿಕವಾಗಿ ಭಾಷಣ ಮಾಡ್ತಾ ಇರೋ ಸಂದರ್ಭದಲ್ಲಿ ಹಿಂದಿನ ಕಾಲದ ಶಾಸ್ತ್ರೀಯ ಗ್ರಂಥಗಳ ವಿಚಾರದಲ್ಲಿ ಮಾತನಾಡ್ತಾ ಇದ್ರು. ತೊರವೆ ರಾಮಾಯಣದಲ್ಲಿ ಆಂಜನೇಯನ ಒಂದು ಸಂದರ್ಭದ ಮಾತನ್ನು ಅವ್ರು ಹೇಳ್ತಾ ಇದ್ರು. ಏನು ಹೇಳ್ತಾ ಇದ್ರು? ಪದ್ಮಗಂಧಿಯ, ಪದ್ಮವದನೆಯ, ಪದ್ಮ ಸದ್ಮ ನಿವಾಸನೆಯ, ಪದಪದ್ಮ ಕರಪದ್ಮಗಳಿಂದ ಒಪ್ಪುವ ಪದ್ಮಲೋಚನೆಯ, ಪದ್ಮಜಾಂಬಕಿ ಪದ್ಮಿನಿಯ ಹೃತ್ಪದ್ಮದಳು ರಘುರಾಮಚಂದ್ರನ ಪದ್ಮ ಪಾದವ ನೆನಮ ಸೀತೆಯ ಕಂಡನ ಹನುಮ ಅನ್ನೋ ಮಾತನ್ನು ಹೇಳ್ತಾ ಇದ್ರು. ಈ ಮಾತನ್ನು ಆಡೋ ಸಂದರ್ಭದಲ್ಲಿ ಜನ 5 ನಿಮಿಷದಿಂದ 8 ನಿಮಿಷದ ತನಕ ಒಂದೇ ಸಮನೆ ಕರೆದಾಡೋದನ್ನು ಮಾಡ್ತಾಯಿದ್ರು. ಅಷ್ಟು ಚೆನ್ನಾದ ಮಾತನಾಡ್ತಾ ಇದ್ರು. ಆ ಮಾತುಗಳಿಗೆ ಅವತ್ತಿನ ಕಾಲದಲ್ಲಿ ಬೆಲೆ ಸಿಗ್ತಾ ಇತ್ತು. ಯಾಕೆಂದರೆ ಅವತ್ತು ಜನ ಇದನ್ನೆಲ್ಲ ಓದ್ಕೊಂಡಿದ್ರು. ಒಬ್ಬ ಸಿನಿಮಾ ನಟ, ನಾಟಕದ ನಟ ಇದನ್ನೆಲ್ಲ ಮಾತನಾಡ್ತಾ ಇದ್ದಾರಲ್ಲ, ಇವರೆಷ್ಟು ನಿಜವಾಗಲೂ ಅಧ್ಯಯನ ಮಾಡಿದಾರಲ್ಲ ಅಂತನೂ ಆಶ್ಚರ್ಯನೂ ಕೂಡ ಜನಗಾಗ್ತಾ ಇತ್ತು. ಇಂಥ ಒಬ್ಬರು ಭಾಷಣಕಾರನಿಂದ ಸಿನಿಮಾ ಪ್ರಪಂಚದಲ್ಲೂ, ನಾಟಕ ಪ್ರಪಂಚದಲ್ಲೂ, ಕಲಾ ಪ್ರಪಂಚದಲ್ಲೂ ಕೂಡ ಶಾಸ್ತ್ರೀಯ ಗ್ರಂಥಗಳನ್ನು ಓದ್ಕೊಂಡ್ಬಂದಿರೋರು ಇದಾರಲ್ಲ ಅಂತನೋ ಹೆಮ್ಮೆ ಆ ಜನಗಳಿಗೆ ಉಂಟಾಗ್ತಾ ಇತ್ತು. ಪ್ರಭುಲಿಂಗ ಲೀಲೆನಲ್ಲಿ ಪ್ರಭುದೇವನ ವಿಚಾರಕ್ಕೆ ಒಂದು ಮಾತನ್ನು ಬಹಳ ಚೆನ್ನಾಗಿ ಹೇಳ್ತಾ ಇದ್ರು. ಆ ಪ್ರಭುದೇವನ ವಿಚಾರದಲ್ಲಿ ಒಂದು ಮಾತನ್ನು ತುಂಬ ಚೆನ್ನಾಗಿ ಪ್ರಭುಲಿಂಗ ಲೀಲೆಯನ್ನು ಬರೆದಿಯಾನೆ. ಗೋರಕ್ಷನಿಗೆ ಉಪದೇಶ ಮಾಡುವಂಥ ಸಂದರ್ಭದಲ್ಲಿ ಪ್ರಭುಲಿಂಗ ಲೀಲೆಯಲ್ಲಿ ಬರುವಂಥ ವಿಚಾರ, ಕಾಯ ಬಲಿದೊಡೆ ಮಾಯ ಬಲಿಯುವುದು, ಮಾಯ ಬಲಿದಡೆ ಛಾಯ ಬಲಿಯುವುದು, ಕಾಯ ಮಾಯಾ ಛಾಲ ಬಲಿದಡೆ ಛಿದ್ದನವನಲ್ಲ, ಕಾಯ ಮಾಯಾ ಛಾಯದಾಗಿನ ದಾಯವನು ನೆರೆ ಕಳೆದನಾದಡೆ ರಾಯನಾಥನು ಸಿದ್ಧರಲ್ಲಿ ಗೋರಕ್ಷ ಕೇಳೆಂದ ಅನ್ನೋ ಮಾತನ್ನು ಹೇಳ್ತಾ ಇದ್ರು. ಉತ್ತರ ಕರ್ನಾಟಕದಲ್ಲಿ ಇದನ್ನು ಕೇಳಿದಾಗ ಅತಿಶಯವಾದ ವಿಚಾರದಲ್ಲಿ ಅವರಿಗೆ ಬಹಳ ಸಂತೋಷವನ್ನು ಉಂಟು ಮಾಡಿದರು. ನಮ್ಮ ಉದಯ ಕುಮಾರ್ರವರ ಮಾತುಗಾರಿಕೆ ಬಗ್ಗೆ, ಅವರ ನಟನೆ ಬಗ್ಗೆ, ಅವರ ಅಭಿನಯದ ಬಗ್ಗೆ ಏನು ವಿಶೇಷವಾದ ಗೌರವ ಸಿಕ್ತು ಅಂತ ಅನ್ನೋದನ್ನು ಅವತ್ತು ಅಲ್ಲಿ ಇದ್ದವ್ರು ಮಾತ್ರ ಅನುಭವಿಸೋರಿಗೆ ಮಾತ್ರ ಅದು ಗೊತ್ತು. ಡಿ.ವಿ. ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಬಗ್ಗೆ ಭಾಳ ಅಪರೂಪವಾಗಿ ಸಾರ್ವಜನಿಕವಾಗಿ ಮಾತಾಡ್ತಾ ಇದ್ರು.
ಮಂಕುತಿಮ್ಮನ ಕಗ್ಗ ಸ್ವರ್ಗವೇರಲು ಹಗ್ಗ ಅಂತ ಈಗ 55 ವರ್ಷದಿಂದ ಹೇಳ್ತಾ ಇದ್ರು. ಮಂಕುತಿಮ್ಮನ ಕಗ್ಗ ಸ್ವರ್ಗವೇರಲು ಹಗ್ಗ. ಸ್ವರ್ಗವೇರಲು ಹಗ್ಗ ಅಂದರೆ ಸತ್ತು ಹೋಗೋದೊಂದು ಅರ್ಥ ಅಲ್ಲ, ಲೌಕಿಕ ರಾಜ್ಯದಿಂದ ದೂರವಾಗೋದಕ್ಕೆ, ಈ ಲೌಕಿಕ ರಾಜ್ಯದ ತಾಮಸದಿಂದ ಬೇರೆಯಾಗಿ ಆಧ್ಯಾತ್ಮಿಕ ರಾಜ್ಯದ ದಿವ್ಯ ಬೆಳಕನ್ನು ಕಾಣೋದಕ್ಕೆ ಮಂಕುತಿಮ್ಮನ ಕಗ್ಗ ನಮಗೆ ಸಹಾಯ ಮಾಡುತ್ತೆ. ಅದು ಸ್ವರ್ಗವೇರಲು ಹಗ್ಗವಾಗಿ ಪರಿಣಮಿಸಿದೆ ಅಂತನ್ನೋ ರೀತಿಯಲ್ಲಿ ಅವ್ರು ಹೇಳ್ತಾ ಇದ್ರು. ನಮ್ಮ ಉದಯಕುಮಾರ್ರವರು 1958-59 ಇಸ್ವಿಯಿಂದ ಡಿ ವಿ ಗುಂಡಪ್ಪನವರ ಸಂಪರ್ಕದಲ್ಲಿದ್ದರು, ಆನಾ ಕೃಷ್ಣರಾಯರ ಸಂಪರ್ಕದಲ್ಲಿದ್ದರು, ತಾರಾ ಸುಬ್ರಾಯರ ಸಂಪರ್ಕದಲ್ಲಿದ್ದರು, ಜವರೇಗೌಡರ ಸಂಪರ್ಕದಲ್ಲಿ ಆಮೇಲೆ ಬಂತು, ಸಂಪರ್ಕ ಆಮೇಲೆ ಆಯ್ತು ಅವರಿಗೆ. ತಸು ಶಾಮರಾಯರ ಸಂಪರ್ಕದಲ್ಲಿದ್ದರು, ಶಿವರಾಮ್ ಕಾರಂತರ ಸಂಪರ್ಕದಲ್ಲಿದ್ದರು, ವಿ ಸೀತಾರಾಮಯ್ಯನವರ ಸಂಪರ್ಕದಲ್ಲಿದ್ದರು, ಕೆ ವಿ ಅಯ್ಯರ್ರವರ ಸಂಪರ್ಕದಲ್ಲಿದ್ದರು, ತಿರುಮಲೆ ತಾತಾಶ್ರಮರ ಸಂಪರ್ಕದಲ್ಲಿದ್ದರು. ಇವರೆಲ್ಲರ ಆಶೀರ್ವಾದದ ರಕ್ಷಾ ಕವಚ ಮತ್ತು ಅವರೊಡನೆ ಓಡಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅವರು ಮಾತಾಡ್ತಾ ಇದ್ದದ್ದು, ಅವ್ರ ಸಂಭಾಷಣೆಗಳನ್ನು ಕೇಳಿ ಅವರು ಸಾರ್ವಜನಿಕ ಜೀವನದಲ್ಲಿ ಮಾತಾಡ್ತಾ ಇದ್ದಂಥ ಸಂದರ್ಭಕ್ಕೆ ಇವ್ರು ಹೋಗಿ ಪಾಲ್ಗೊಂಡು ಅಲ್ಲಿ ಅವರ ಪ್ರಭಾವದಿಂದ ನಾನು ಒಂದು ಏನಾದರೂ ಕೊಡಬೇಕು ಸಾಹಿತ್ಯ ಪ್ರಪಂಚಕ್ಕೆ ಅನ್ನೋ ಭಾವನೆ ಅವರಿಗೆ ಮೂಡ್ತು. ಇದು ನೋಡಪ್ಪ, ಇದೆಲ್ಲ ನೀವು ಹೇಳ್ತಾ ಇದ್ದೀರಿ, ನೀವು ಬರವಣಿಗೆ ರೂಪದಲ್ಲಿ ಒಂದು ಸ್ವಲ್ಪ ಇದನ್ನು ಕೊಟ್ಟರೆ ತುಂಬ ಚೆನ್ನಾಗಿರುತ್ತಲ್ವೇ ಅಂತ ಆವಾಗ ಹೇಳುವಂಥ ಸಂದರ್ಭ ಬಂತು. ಆಗಲೇ ಅವರು ಮೌನ ಕಣ ಅಂತ ಒಂದು ಪುಸ್ತಕನ ಬರೆದ್ರು. ಅದು 1970ನೇ ಇಸ್ವಿ 72ನೇ ಇಸ್ವಿ ಸಮಯದಲ್ಲಿ ಅದನ್ನು ಬರೆದು ಪೂರ್ತಿ ಮಾಡಿದ್ದು. ಆನಕಲ್ನಿಂದ ಮೈಸೂರಿಗೆ ಬರೋ ಸಂದರ್ಭದಲ್ಲಿ ಮತ್ತು ಆನೇಕಲ್ನಿಂದ ಬೆಂಗಳೂರಿಗೆ ಬರೋ ಸಂದರ್ಭದಲ್ಲಿ ಮೌನ ಕಣ ಅಂತ ಅನ್ನೋದನ್ನು ಬರೆಯುವಂಥ ಸಂದರ್ಭ ಇಟ್ಕೊಂಡಿದ್ರು. ಹಾಗೆಯೇ ಜೀವನ ಚಿಂತನ ಸಾರ, ಅದು ಅಷ್ಟೇ ಅಪರೂಪವಾದಂಥ ಕವನಗಳಿವೆ. ಅಲ್ಲಿ 4 ಸಾಲಿನ ಕವನ ಇದೆ, 2 ಸಾಲಿನ ಕವನ ಇದೆ. ಈ ಕವನಗಳೆಲ್ಲ ಸಾರ್ವಜನಿಕ ಜೀವನದಲ್ಲಿ ತುಂಬ ಬೆಲೆಯುಳ್ಳ ಕವನಗಳು ಆಗಬೇಕು ಅಂತ ಅನ್ನೋ ಕಾರಣದಿಂದ ಅವತ್ತು ಅದನ್ನು ಬರೆದು ಅಚ್ಚು ಮಾಡಿಸುವಂಥ ಸಂದರ್ಭನೂ ಒದಗಿತು. ಉತ್ತರ ಕರ್ನಾಟಕದಲ್ಲಿ ಗೋಕಾಕ್ನವರು ಅದನ್ನು ಅಚ್ಚು ಹಾಕಿದ್ದಾರೆ, ಅದನ್ನು ನೀವು ಪುಸ್ತಕದ ರೂಪದಲ್ಲಿ ನೋಡಬಹುದು. ಹಾಗೆ ಇನ್ನೊಂದು ಬುತ್ತಿ ಕಟ್ಟಬೇಕಮ್ಮ ಅಂತ ಒಂದು 4 ಸಾಲಿನ ಪದ್ಯಗಳು ಅತಿಶಯವಾಗಿದೆ.